ಆದ್ರೂ ಪರವಾಗಿಲ್ಲ, ಸಾರ್ಥಿ ದೃಷ್ಟಿಯಲ್ಲಿ ನಾನು ಪಾರ್ವತಿ ಸ್ಪೆಷಲ್ ಫ್ರೆಂಡ್ ಅಂತ ಫೀಲ್ ಆಯ್ತಲ್ಲ, ಅಷ್ಟು ಸಾಕು. ಇದೊಂಥರ ಪಾಸಿಟಿವ್ ಸೈನ್ಸ್ ಅಂತ ಫೀಲ್ ಆಗ್ತಾ ಇದೆ. ಏನ್ ಬ್ರೋ ಇದು, ಬರೀ ಸ್ಪೆಷಲ್ ಅಂದಿದ್ದಕ್ಕೆ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ? ಇನ್ನೇನಾದ್ರೂ ನಿಜವಾಗ್ಲೂ ಅಳಿಯ ಅಂತ ಒಪ್ಕೊಂಡ್ಬಿಟ್ರೆ ಏನ್ ಗತಿ ನಿಂದು? ಆದ್ರೂ ಪ್ರೀತು, ಪಾರ್ವತಿ ಬರ್ಡೇ ಕಾರಣಕ್ಕೆ ಸಾರ್ಥಿ ಮನೆ ಕರೀತಾ ಇದ್ದಾರೆ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಏನಾದ್ರೂ ಗಿಫ್ಟ್ ತಗೊಂಡು ಹೋಗ್ಬೋದಿತ್ತು. ಬರೀ ಕೈಲಿ ಹೋಗ್ತಾ ಇರಲಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಬ್ರೋ? ನಾಳೆ ಕೊಟ್ರೆ ಆಯ್ತು. ನಾಳೆ ಕೊಡೋದಕ್ಕೆ ಪಾರ್ವತಿ ನಾಳೆ ಕೆಲ್ಸಕ್ಕೆ ಬರಲ್ವಂತೆ ಪ್ರೀತು. ಸಾರ್ಥಿ ಎಲ್ಲೋ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದಾರಂತೆ. ಹೊರಗಡೆ ಕರ್ಕೊಂಡೋದ್ರೆ ಇಡೀ ದಿನ ಹೊರಗಡೆನೆ ಇರ್ತಾರ? ಬಂದ್ಮೇಲೆ ಕೊಟ್ರೆ ಆಯ್ತು ಬಿಡು ಬ್ರೋ, ಚಿಲ್. ಅಲ್ಲ, ಯಾವತ್ತೂ ಕರೀದೇ ಇರೋ ಹನುಮಂತು ಈ ವರ್ಷನೇ ಆದಿತ್ಯನ ಯಾಕೆ ಊಟಕ್ಕೆ ಕರೆದು ಪಾರ್ವತಿನ ಅವನ ಪಕ್ಕದಲ್ಲಿ ಕೂರಿಸಿ ಊಟ ಬಡಿಸ್ತಾ? ಅಪ್ಪ ಇಷ್ಟೊತ್ತಲ್ಲಿ ಎಲ್ಲೋದ್ರು? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅಪ್ಪ ಎಲ್ಲಿಗೆ ಹೋಗಿದ್ದೆ? ಚೀಟಿ ರಂಗಣ್ಣನ ಮನೆಗೆ ಹೋಗಿದ್ದೆ. ಇವತ್ತೇನೋ ಆಯ್ತು, ಆದ್ರೆ ಇನ್ ಮುಂದೆ ಈ ರೀತಿ ರಾತ್ರಿ ಹೊತ್ತಲ್ಲಿ ಒಬ್ನೇ ಓಡಾಡ್ಬೇಡ, ಸರಿನಾ? ನಿನ್ ಆರೋಗ್ಯದ ಬಗ್ಗೆ ಗಮನ ಕೊಡು, ಟೈಮಿಗೆ ಸರಿಯಾಗಿ ಊಟ ಮಾಡಿ ಮಾತ್ರೆ ತಗೋ, ನಿನ್ ದೇಹಕ್ಕೆ ಜಾಸ್ತಿ ಶ್ರಮ ಕೊಡದೆ ಚೆನ್ನಾಗಿ ನಿದ್ದೆ ಮಾಡು, ಸರಿನಾ? ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀಯಾ? ನಾಳೆ ನಾನು ಇರ್ದೇ ಇದ್ರೆ ಅಂದ್ರೆ ನಾನ್ ನಾಳೆ ಮದ್ವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಾನು ನಿನ್ನ ಹೇಗ್ ನೋಡ್ಕೊಳ್ಳೋದಿಕ್ಕಾಗತ್ತೆ ಹೇಳು? ಗಣಿ, ನಾನು ಹೋದ್ಮೇಲೆ ಅಪ್ಪನ ಹುಷಾರಾಗಿ ನೋಡ್ಕೊ. ಯಾವತ್ತೂ ಅಪ್ಪನ ಮನ್ಸಿಗೆ ನೋವು ಕೊಡ್ಬೇಡ, ಅವ್ರಿಟ್ಟಿರೋ ನಂಬಿಕೆನ ಉಳಿಸ್ಕೊ. ಅಕ್ಕ, ನೀನೇನೇನೋ ಮಾತಾಡ್ಬೇಡ, ನಂಗೆ ಅಳು ಬರುತ್ತೆ. ಯಾಕೋ ಗಣಿ ಅಳ್ತಾ ಇದ್ಯಾ? ನಾನು ಮದ್ವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನೀನು ಅಪ್ಪ ಇಬ್ಬರೇ ತಾನೇ ಇರ್ಬೇಕು? ಇಲ್ಲ, ನಾನು ನಿನ್ ಜೊತೆನೆ ಬರ್ತೀನಿ. ಇಲ್ಲ ಗಣಿ, ನಾನೊಬ್ಳೇ ಹೋಗ್ಬೇಕು ಅಲ್ವಾ ಅಪ್ಪ? ಗಣಿ, ಅಳಬಾರ್ದು, ಮನ್ಸನ್ನ ಯಾವಾಗ್ಲೂ ಗಟ್ಟಿ ಮಾಡ್ಕೋಬೇಕು. ಯಾರಿಲ್ಲ ಅಂದ್ರೂ ಜೀವನದಲ್ಲಿ ಬದುಕ್ಬೇಕು ಅನ್ನೋ ಛಲ ಇರ್ಬೇಕು. ಏನಾಗಿದೆ ನಿನ್ಗೆ? ಯಾಕೆ ಏನೇನೋ ಹೇಳ್ತಿದ್ಯಾ? ಅನ್ಸಿದ್ದನ್ನ ಹೇಳ್ಬಿಡ್ಬೇಕು ಗಣಿ, ಆಮೇಲೆ ನಾನು ಮರ್ತೋದ್ರೆ? ಸರಿ ಗಣಿ, ನೀನ್ ಹೋಗ್ ಮಲ್ಕೋ. ಅಪ್ಪ ಹೊತ್ತಾಯ್ತು, ನೀನು ಹೋಗ್ ಮಲ್ಕೋ. ಏನಾದ್ರೂ ಬೇಕಾದ್ರೆ ನನ್ನ ಕರಿ, ಸರಿನಾ? ಪಾರು, ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳಮ್ಮ. ನಾಳೆ ಅರ್ಸನಕೋಟೆಗೆ ಹೋಗ್ತಾ ಇಲ್ಲ ನೀನು? ಗೊತ್ತಪ್ಪ, ಯಜಮಾನ್ರು ಬಂದಾಗ್ಲೇ ಹೇಳಿದ್ಯಲ್ಲ. ನೀನ್ ಆರಾಮಾಗಿ ನಿದ್ದೆ ಮಾಡು. ಪ್ರೀತು, ಸಾರ್ಥಿ ನೀವು ಪಾರ್ವತಿ ಹೃದಯಕ್ಕೆ ಹತ್ತಿರವಾದರು ಅಂತ ಯಾವ ಅರ್ಥದಲ್ಲಿ ಹೇಳಿರ್ಬೋದು? ಒಂದ್ ವೇಳೆ ಅವ್ರಿಗೇನಾದ್ರೂ ನಮ್ಮಿಬ್ರು ಲವ್ ವಿಷಯದಲ್ಲಿ ಅನುಮಾನ ಬಂದಿದ್ಯಾ? ಅಥವಾ ನಾವು ಲವ್ ಮಾಡ್ತಾ ಇದೀವಿ ಅಂತ ಕನ್ಫರ್ಮ್ ಆಗಿದ್ಯಾ? ಮೋಸ್ಟ್ಲಿ ನಾನೇ ಈ ವಿಷಯ ಹೇಳಲಿ ಅಂತ ಅವ್ರು ಕಾಯ್ತಾ ಇರ್ಬೋದು ಅನ್ಸುತ್ತೆ ಪ್ರೀತು. ನಾನು ಹೋಗಿ ಹೇಳ್ಬಿಡ್ತೀನಿ. ಬ್ರೋ, ನಿನ್ ಲವ್ ವಿಷಯ ಗೊತ್ತಿದೆ ಅಂತ ನೀನೇ ಅನ್ಕೊಂಡು ಹೋಗ್ಬಿಟ್ಟು ಸಾರ್ಥಿಗೆ ಹೇಳ್ಬಿಟ್ಯಾ? ಬೇಡ ಅಂತ್ಯಾ? ಬ್ರೋ, ಅವ್ರಿಗೆ ಗೊತ್ತಿದ್ರೆ ಅದಕ್ಕೆಗಾದ್ರೂ ಕೇಳಿರ್ತಿದ್ರು ತಾನೆ. ನೀನ್ ಹೇಳ್ತಾ ಇರೋದು ಕರೆಕ್ಟ್. ಸರಿ ಆಯ್ತು, ಅದಕ್ಕೆ ಫೋನ್ ಮಾಡು, ಬೇಗ ವೆಟ್ ಮಾಡೋ, ಮಲ್ಕೊಳ್ತೀನಿ. ಇಲ್ಲಾಂದ್ರೆ ಜನನಿ ಹೆದರ್ಕೊಂಡ್ಬಿಡ್ತಾಳೆ. ಜನನಿ ಹೆದರ್ಕೊಳ್ತಾಳ? ಯಾಕೆ? ಅದು ಬ್ರೋ, ಜನನಿ ಯಾವಾಗ್ಲೂ ನನ್ನ ಮೇಲೆ ಕೈ ಹಾಕಿ ಮಲಗೋ ಅಭ್ಯಾಸ. ಹಾಗೆ ಮಾಡಿದ್ರೆ ಯಾವಾಗ್ಲೂ ನಾನು ಅವಳ ಜೊತೆನೇ ಇರ್ತೀನಿ ಅನ್ನೋ ಫೀಲ್ ಅವಳಿಗೆ. ಸಪೋಸ್ ಕೈ ತೆಗೆದ್ರೆ ಸರಿ ನಿದ್ದೆನೆ ಮಾಡಲ್ಲ ಬ್ರೋ. ವಾವ್, ಈ ತರನೂ ಇರುತ್ತಾ ಪ್ರೀತು? ಇನ್ ಮುಂದೆ ನಿಂಗೂ ಗೊತ್ತಾಗುತ್ತೆ. ಸರಿ, ಅದಕ್ಕೆ ಬೇಗ ಫೋನ್ ಮಾಡು, ವಿಶ್ ಮಾಡ್ತೀನಿ. ಹಲೋ, ಹ್ಯಾಪಿ ಬರ್ಡೇ ಅದಕ್ಕೆ. ಥ್ಯಾಂಕ್ಸ್. ಬ್ರೋ ಜೊತೆಗೆ 100 ಕಾಲ ಸುಖವಾಗಿರಿ. ಸರಿ ಆಯ್ತು, ಬ್ರೋ ಕೊಡ್ತೀನಿ. ಗುಡ್ ನೈಟ್ ಅದಕ್ಕೆ. ಗುಡ್ ನೈಟ್ ಬ್ರೋ. ಗುಡ್
ಹುಟ್ಟು ಹಬ್ಬದ ಶುಭಾಶಯಗಳು ಅರ್ಧಾಂಗಿ. ಊಟಕ್ಕೆ ಬಂದಾಗ್ಲೇ ಹೇಳಿದ್ರಲ್ಲ. ಆಗ ಹೇಳಿದ್ದು ಸಾರ್ಥಿ ಮಗಳಿಗೆ, ಈಗ ನನ್ನ ಹೆಂಡತಿಗೆ ರಾಜಾರೋಷವಾಗಿ ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. 100 ಕಾಲ ಚೆನ್ನಾಗಿದೆ. ಇಷ್ಟು ಪ್ರೀತಿಯಿಂದ ನನ್ನ ಹರಿಸ್ತಾ ಇದ್ದೀರಾ. ಬಹುಶಃ ಇದೇ ಕೊನೆ ಹಾರೈಕೆ ಅನ್ಸುತ್ತೆ. ಎಲ್ರಿಗೂ ನಾನೇ ಕೈಯಾರೆ ಕಾಫಿ ಕೊಟ್ಟು ತಿಂಡಿ ಮಾಡಿ ಬಡಿಸಿ ಹೋಗೋಣ ಅಂತ ಆಸೆ ಆಯ್ತು. ಏನ್ ಒಳ್ಳೆ ಕೊನೆ ಆಸೆ ಅನ್ನೋ ತರ ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ಯಾ? ಹಾಗೆ ಅನ್ಕೊಳ್ಳಿ. ಏನಂದೆ? ಏನಿಲ್ಲ, ಅಪ್ಪನ ಹತ್ರ ನಾನು ಇಲ್ಲಿಗೆ ಹೋಗಿ ಬರ್ತೀನಿ ಅಂದೆ. ಇವತ್ತು ನಾನು ಹುಟ್ಟಿದ್ದಿನ, ಮಗಳು ಆಸೆ ಪಟ್ಟಿದ್ದನ್ನ ಅಪ್ಪ ಬೇಡ ಅಂತಾರ ಹೇಳಿ? ಯಜಮಾನ್ರೆ, ನನಗೆ ಆಶೀರ್ವಾದ ಮಾಡಿ. ನಾನು ಬದುಕಿರೋ ಕೊನೆ ಕ್ಷಣದವರೆಗೂ ನನ್ನ ಜೊತೆ ನಗ್ನಗ್ತಾ ಇರು ಪಾರು. ಯಾಕೆ ಹೇಳ್ತಾ ಇದೆಯಾ? ಯಾಕೂ ಇಲ್ಲ ಯಜಮಾನ್ರೆ. ಪಾರು, ಹುಟ್ಟಿದ ದಿನ ಖುಷಿಯಾಗಿರ್ಬೇಕು. ಯಾರಾದ್ರೂ ಹೇಗೆ ಹೇಳ್ತಾರಾ? ನಿನ್ ಬರ್ಡೇನ ಹೊರಗಡೆ ಎಲ್ಲಾದ್ರೂ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಆಸೆ ಇತ್ತು. ಆದ್ರೆ ಪರಿಸ್ಥಿತಿ ಆಗಿಲ್ವಲ್ಲ, ಸಾರಿ. ಆದ್ರೆ ಮುಂದಿನ ವರ್ಷ ನಿಮ್ಮಪ್ಪನೇ ನಮ್ಮ ಮನೆಗೆ ಬಂದು ನನ್ನ ಹೆಂಡತಿಗೆ ವಿಶ್ ಮಾಡ್ಬೇಕು. ಹಾಗೆ ಸೆಲೆಬ್ರೇಟ್ ಮಾಡೋಣ. ನಿನ್ ಹೆಂಡ್ತಿನ? ಯಾರಪ್ಪ? ಇಲ್ಲಿ ನಿನ್ ಜೊತೆ ಇರೋದು ಇವಳೊಬ್ಳೆ. ನಿನ್ ಹೆಂಡತಿ ಅಂತ ಹೇಳಿದ್ದು ಇವಳಿಗೆ ತಾನೆ? ಅಯ್ಯೋ ಇಲ್ಲ ಮೇಡಮ್, ಯಜಮಾನ್ರು ಹೇಳಿದ್ದು ಯಾಮಿನಿ ಮೇಡಮ್ ಬಗ್ಗೆ. ಅಲ್ವೇ? ನಾನೇ ಎಲ್ಲರ ಕಿವಿಗೂ ಹೂವಿಡ್ತೀನಿ, ನೀನ್ ನನ್ ಕಿವಿಗೆ ಲಾಲ್ ಬಾಗ್ ಇಡ್ತಾ ಇದೀಯಾ? ಅವನ್ ಹೆಂಡತಿ ವಿಚಾರನ ನಿನ್ ಹತ್ರ ಯಾಕೆ ಮಾತಾಡ್ತಾನೆ? ಚಿಕ್ಕಮ್ಮ, ನಾನು ಪಾರ್ವತಿ ತುಂಬಾ ಕ್ಲೋಸ್. ಏನೇ ವಿಷಯ ಇದ್ರು ನಾನು ಅವಳ ಹತ್ರ ಹೇಳ್ತೀನಿ. ತಪ್ಪೇನಿಲ್ಲ ಬಿಡಪ್ಪ. ಏನೇ ಪಾರ್ವತಿ, ನಿಮ್ಮಪ್ಪ ಇವತ್ ನನ್ ಮಗಳು ಬರ್ತಡೆ, ಅವಳು ಕೆಲ್ಸಕ್ ಬರಲ್ಲ ಅಂತ ಹೇಳಿದ. ಮತ್ತ್ಯಾಕೆ ಬಂದೆ? ನಿನ್ಗೇನ್ ಕೇಳೋರ್ ಯಾರು ಇಲ್ವಾ? ಓಹೋ, ಬರ್ತಡೇ ದಿನ ಅರಸನ್ ಕೋಟೆಗೆ ಬಂದ್ರೆ ಭರ್ಜರಿ ಉಡುಗೊರೆ ಸಿಗುತ್ತೆ ಅಂತ ಸ್ಕೆಚ್ ಹಾಕೊಂಡ್ ಬಂದ್ಯಾ? ಚಿಕ್ಕಮ್ಮ, ನೀವ್ ಹೇಳ್ದಾಗೆ ನಾನು ನಿರೀಕ್ಷೆ ಇಟ್ಕೊಂಡೆ ಇಲ್ಲಿಗೆ ಬಂದಿರೋದು ಮೇಡಮ್. ಆದ್ರೆ ಹಣ ಮತ್ತೆ ಉಡುಗೊರೆ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ, ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಆಹಾ, ಏನ್ ಡವ್ ಮಾಡ್ತೀಯೇ? ಬರೋದ್ ಬಂದಿದ್ಯಾ, ಎಲ್ಲ ಕೆಲ್ಸಗಳು ಕರೆಕ್ಟ್ ಆಗಿ ಆಗ್ತಿದ್ಯಾ ಅಂತ ಚೆಕ್ ಮಾಡು. ಪ್ರಮೋಷನ್ ಸಿಕ್ಕಿದೆ ಅಂತ ಸೂಪರ್ ಸ್ಟಾರ್ ತರ ಬಿಲ್ಡಪ್ ತಗೋಬೇಡ, ಗೊತ್ತಾಯ್ತಾ? ಪಾರು, ಅವ್ರು ಹಾಗಂದ್ರು ಅಂತ ಬೇಜಾರ್ ಮಾಡ್ಕೋಬೇಡ. ಎಷ್ಟ್ ದಿನ ಅಂತ ಬೇಜಾರ್ ಮಾಡ್ಕೊಳ್ಳೋದಕ್ಕಾಗತ್ತೆ ಯಜಮಾನ್ರೆ? ಇಲ್ಲಿ ಯಾವುದು ಶಾಶ್ವತ ಅಲ್ಲ. ಆಸೆ, ಕನಸು, ಕೋಪ, ತಾಪ ಇದೆಲ್ಲ ಯಾವಾಗ ಬೇಕಾದ್ರೂ ಕೊನೆ ಆಗ್ಬೋದು. ಏನ್ ಪಾರು, ಒಳ್ಳೆ ವೇದಾಂತಿ ತರ ಮಾತಾಡ್ತಾ ಇದ್ಯಾ? ಅನ್ಸಿದ್ದನ್ನ ಹೇಳ್ದೆ ಅಷ್ಟೆ. ಸರಿ ಯಜಮಾನ್ರೆ, ನಾನು ಹೋಗಿ ತಿಂಡಿ ತಯಾರು ಮಾಡ್ತೀನಿ. ಆಯ್ತಾಯ್ತು.
ಖುಷಿಯಿಂದ ಕಳ್ಸ್ಕೊಡ್ತೀನಿ. ನನಗ್ ಬೇಕಾಗಿದ್ದಿದ್ದು ಅದೇ. ಅಲ್ಲ, ಇವತ್ತು ನನ್ನ ಹೆಂಡತಿ ಬರಲ್ಲ ಅಂತ ನಾನು ಅವಳಿಗೆ ಏನು ಗಿಫ್ಟೇ ತರಲಿಲ್ಲ. ಏನ್ ಗಿಫ್ಟ್ ಕೊಡ್ಲಿ? ಮುಖದ ಮೇಲಿರೋ ಈ ನಗು ಸದಾ ಹೀಗೆ ಇಲ್ಲಮ್ಮ. ಇವತ್ತು ನೀನೇನೇನು ಅನ್ಕೋತೀಯೋ ಅದೆಲ್ಲ ನೆರವೇರ್ಲಿ. ಹೊರಗಡೆ ಹೋಗಕ್ಕೆ ಹನುಮಂತು ಕಾಯ್ತಾ ಇರ್ತಾನೆ, ಬೇಗ ಹೋಗು. ಪಾರ್ವತಿ, ಕೊಡು ಇಲ್ಲಿ. ಎಷ್ಟು ಚೆನ್ನಾಗಿದೆ. ಹೊಡೆದಿಯಲ್ಲಿ ಚಾನ್ಸು ಏನಿಲ್ಲ ಅಂದ್ರು ಒಂದು 30 ಗ್ರಾಮ್ ಅಂತೂ ಇರುತ್ತೆ. ಅಕ್ಕ ಇಲ್ಲಿ ತನಕ ನನಗೆ ಒಂದೇ ಒಂದು ಗಿಫ್ಟ್ ಕೊಡಿಸ್ಲಿಲ್ಲ. ನೀನ್ ಅದೇನ್ ಮೋಡಿ ಮಾಡಿದ್ಯೋ ಏನೋ, ಗಿಫ್ಟ್ ಮೇಲ್ ಗಿಫ್ಟ್ ಬರ್ತಾ ಇದೆ. ಯೋಗ್ಯತೆ ಇರೋರಿಗೆ ಎಲ್ಲೇ ಇದ್ರೂ ಯೋಗ ಹುಡ್ಕೊಂಡು ಬರುತ್ತೆ. ಹಾಗಾದ್ರೆ ನನಗೆ ಈ ತರದ ಗಿಫ್ಟ್ಗಳನ್ನ ಪಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತೀರಾ ಭಾವ? ಯೋಗ್ಯತೆ ಅಲ್ಲ, ಯೋಗ್ಯತೆ ಬಗ್ಗೆ ಮಾತಾಡೋ ಅರ್ಹತೆನೂ ಇಲ್ಲ ನಿಮಗೆ. ರೀ ಮೋಹನ್, ರೀ ನಿಂತ್ಕೊಳ್ರಿ. ನನ್ಗೆ ಅರ್ಹತೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ನನ್ನ ಯಾಕ್ರಿ ಮದ್ವೆ ಆದ್ರಿ ನೀವು? ರೀ ನೋಡಮ್ಮ ಪಾರ್ವತಿ, ಇದನ್ನ ನಾನ್ ನಿನ್ಗೆ ಆಮೇಲೆ ಕೊಡ್ತೀನಿ. ಯಾಕೆ ಗೊತ್ತಾ, ಇದೇ ತರದ ಓಲೆ ಮಾಡಿಸ್ಕೋಬೇಕು ಅಂತ ನನಗೂ ಆಸೆ ಆಗ್ತಿದೆ. ಚೆನ್ನಾಗಿ ನೋಡ್ಬಿಟ್ಟು ಒಂದ್ ಫೋಟೋನ ತಗೊಂಡ್ಬಿಟ್ಟು ಆಮೇಲೆ ಕೊಡ್ತೀನಿ. ನಾನೇನ್ ಇಟ್ಕೊಳ್ಳಲ್ಲ, ಸರಿನಾ? ನೋಡ್ದಿಯಮ್ಮ, ಇಷ್ಟು ದಿನ ನಿನ್ನ ಮೇಲೆ ಆಸಕ್ತಿ ತೋರಿಸ್ತಿದ್ದ ಅಖಿಲ ಇವತ್ತು ನಿನ್ನ ಹತ್ರ ಎಷ್ಟು ಪ್ರೀತಿಯಿಂದ ಮಾತಾಡಿದ್ಲು. ಇದೇ ತರ ನಾಳೆ ನಿನ್ನ ಸೊಸೆ ಅಂತ ಒಪ್ಕೋತಾಳೆ. ಅಷ್ಟೊತ್ತಿಗೆ ಏನೇನ್ ಬದಲಾವಣೆ ಆಗಿರುತ್ತೋ ಗೊತ್ತಿಲ್ವಲ್ಲಪ್ಪ. ಮತ್ತೆ ಅಪ್ಪ ಅಂತಿದ್ಯಾ? ಮಾವ ಅನ್ನೋ ಒಂದಿನದ ಮಟ್ಟಿಗೆ ಮಾವ ಅನ್ನೋದಕ್ಕಿಂತ ಮೊದ್ಲಿನ ತರ ಅಪ್ಪ ಅನ್ನೋದೇ ಒಳ್ಳೇದು ಅನ್ಸ್ತು. ಯಾಕಮ್ಮ ಇವತ್ತು ಒಂಥರ ಮಾತಾಡ್ತಿದ್ಯಾ? ಹನುಮಂತು ಏನಾದ್ರೂ ಅನ್ನ? ಹಾಗೇನಾದ್ರೂ ಹೇಳಿದ್ರೆ ಹೇಳು, ಈಗ್ಲೇ ಹೋಗಿ ಜಗಳ ಆಡ್ತೀನಿ. ಪಾರ್ವತಿನ ಹಾಗೆಲ್ಲ ಬೈಬೇಡ. ಈಗ ಪಾರ್ವತಿ ನನ್ನ ಸೊಸೆ ಅಂತ ಹೇಳ್ತೀನಿ. ಅವ್ರು ಏನೇ ಮಾಡಿದ್ರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾರೆ. ನೀವ್ ಅನ್ಕೊಂಡಾಗೆ ಅಪ್ಪ ನನ್ಗೇನು ಅಂದಿಲ್ಲ. ಸರಿನಮ್ಮ, ಹೊರಡು. ಹೋಗಕ್ ಮುಂಚೆ ನಿನ್ ಗಂಡನ ನೋಡಿ ಪ್ರೀತಿನ ಮಾತಾಡ್ಸ್ಕೊಂಡು ಹೋಗು, ಆಯ್ತಾ? ಅದು ನನ್ ಕರ್ತವ್ಯ, ಮಾಡ್ತೀನಿ. ಮಾವ, ಆಹಾ, ನಿನ್ ಬಾಯಿಂದ ಮಾವನ ಮಾತು ಕೇಳಿ ಎಷ್ಟು ಹಿತ ಅನಿಸ್ತಿದೆ ಗೊತ್ತಾ? ಏನ್ ಬೇಕಮ್ಮ ಹೇಳು. ಇನ್ನೊಂದ್ಸಲ ಆಶೀರ್ವಾದ ಮಾಡ್ತೀರಾ? ಈಗಷ್ಟೇ ಆಶೀರ್ವಾದ ಮಾಡಿದ್ನಲ್ಲಮ್ಮ. ಯಾಕೋ ಗೊತ್ತಿಲ್ಲ, ಇವತ್ತು ಇನ್ನೊಂದ್ಸಲ ನಿಮ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ಅನ್ನಿಸ್ತಿದೆ. ಆಯ್ತಮ್ಮ. ದೀರ್ಘ ಸುಮಂಗಲಿ ಭವ, 100 ಕಾಲ ಸುಖವಾಗಿ ಬಾಳಮ್ಮ. ಪಾರ್ವತಿ ಅದಕ್ಕೆ ಯಾಕೋ ನಾರ್ಮಲ್ ಆಗಿಲ್ವಲ್ಲ? ಸಾರ್ಥಿ ಏನಾದ್ರು ಅವ್ರ ಪ್ರೀತಿ ವಿಷಯ ತಿಳ್ಕೊಂಡು ಅದಕ್ಕೆ ಏನಾದ್ರು ಅಂದ್ಬಿಟ್ರಾ? ಸರಿಮ್ಮ, ಹೊರಡು. ನಿನ್ ಗಂಡನ ಕಾಯ್ತಿರ್ತಾನೆ, ಹೋಗಿ ಮಾತಾಡ್ಸ್ಕೊಂಡು ಹೋಗು. ಹಬ್ಬ ಅಂತೂ ಬಂದ್ಯಾರ. ಬರ್ತೆ ಹಾಗೆ ಹೋಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ನಿನ್ ಗಂಡಂಗೆ ನೀನ್ ಆ ರೀತಿ ಮಾಡ್ತೀಯಾ? ಇಲ್ಲ ಅಲ್ವಾ? ನನ್ ಮೇಲೆ ಅಷ್ಟೊಂದು ನಂಬಿಕೆನಾ? ಖಂಡಿತ. ನನ್ ಪಾರು ನನ್ಗೆ ಹೇಳ್ದೆ ಎಲ್ಲೂ ಹೋಗಲ್ಲ. ಅಪ್ಪಂಗೆ ಕಣ್ಣಿನ ಹುಡುಗಿ ನೀನೆ ಅಂತ ಗೊತ್ತಾದಾಗ ಮಾತ್ರ ನೀನ್ ನನಗೆ ಹೇಳ್ದೆ ಹೊರಗಡೆ ಹೋಗಿದ್ದೆ. ಆದ್ರೆ ಇವಾಗೇನು ರೀಸನ್ನೇ ಇಲ್ವಲ್ಲ. ನಿನ್ ಜೀವನ ಪೂರ್ತಿ ನನ್ನ ಜೊತೆಗೆ ಇರಬೇಕು, ಆಯ್ತಾ?
ಪಾರು ಏನಾಯ್ತು? ಯಾಕೊಂಥರ ಇದೆಯಾ? ಏನಿಲ್ಲಪ್ಪ, ನಾನು ಖುಷಿಯಾಗೇ ಇದ್ದೀನಿ. ನೋಡಿ ಯಜಮಾನ್ರೆ, ನಾಳೆಯಿಂದ ಏನ್ ಬೇಕಾದ್ರೂ ಬದಲಾಗ್ಬೋದು. ನೀವ್ ಯಾವಾಗ್ಲೂ ಪಾರ್ವತಿ ಪಾರ್ವತಿ ಅಂತಾನೆ ಕರೀತಾ ಇರಬೇಡಿ. ನಿಮ್ ಕೆಲ್ಸನ ನೀವೇ ಮಾಡ್ಕೊಳ್ಳಿ. ಆಯ್ತು, ಆದ್ರೆ ಕಾಫಿ ಬೇಕಾದಾಗ ಮಾತ್ರ ನಾನು ನಿನ್ನನ್ನೇ ಕರೆಯೋದು. ಯಾಕೆ ಅಂದ್ರೆ ನಿನ್ ಕೈ ರುಚಿ ಕಾಫಿ ಕುಡಿದ್ರೇನೆ ನನಗೆ ಸಮಾಧಾನ. ಪಾರ್ವತಿ ಬರ್ಡೇ ಅಲ್ವಾ, ಅದಕ್ಕೆ ತಂದಿತ್ತು. ಅಷ್ಟೇನಾ? ಅಷ್ಟೇ ಚಿಕ್ಕಮ್ಮ, ಬೇರೆ ಏನು ಇಲ್ವಾ? ಏನೂ ಇಲ್ಲ. ನೀನ್ ಹೇಳಿದ್ರೆ ನಾನ್ ನಂಬಿಡ್ತೀನ? ಈಗ ನನ್ ಮುಂದೆ ಏನ್ ಹೇಳ್ದ್ಯೋ ಅದನ್ನೇ ಅಕ್ಕನ ಮೇಲೆ ಆಣೆ ಮಾಡಿ ಹೇಳು, ಆವಾಗ ನಾನ್ ನಂಬ್ತೀನಿ. ಯಾಕಪ್ಪ ಸುಮ್ನಾಗ್ಬಿಟ್ಟೆ? ಬಾ ಬಾ ಬಾ, ಅಕ್ಕನ ಮುಂದೆ ಹೇಳು. ಬಾ ಬಾ. ಚಿಕ್ಕಮ್ಮ ಚಿಕ್ಕಮ್ಮ ಹೇಳ ಸ್ವಲ್ಪ ಕೇಳಿ ಚಿಕ್ಕಮ್ಮ. ನೀನು ಅಕ್ಕನ ಮುಂದೆ ಹೇಳು, ನಾನು ಅಕ್ಕನ ಮುಂದೆ ಹೇಳ್ತೀನಿ. ಏನ್ ಪ್ರೀತು ಏಕವಚನದಲ್ಲಿ ಮಾತಾಡ್ತಾ ಇದ್ದೇನೆ ಅಂತ ಶಾಕ್ ಆಯ್ತಾ? ಬೇಕು ಅಂತಾನೆ ಮಾತಾಡ್ತಾ ಇದ್ದೀನಿ ಕಣೆ ಲೇ. ಅಷ್ಟಕ್ಕೂ ಹೇಳ್ದೆ ಕೇಳ್ದೆ ನಮ್ಮ ಮಣ್ಣನ್ ಕೈ ಇಟ್ಕೊಂಡು ದರ ಅಂತ ಹೇಳ್ಕೊಂಬಂದಲ್ಲ, ಎಷ್ಟೇ ಧೈರ್ಯ ನಿಂಗೆ? ಮನೇಲೆಲ್ಲ 3 ಹೊತ್ತು ತಿಂದ್ರೆ ಬಿಟ್ಟಿ ಸಿಗುತ್ತಂತ 5 ಹೊತ್ತು ತಿಂತ್ಯಾ? ಸಾಲದಕ್ಕೆ ಮನೆಯವ್ರ ಮಧ್ಯೆ ಸೂಜಿ ಚುಚ್ಚೋ ಕಂತ್ರಿ ಕೆಲಸ ಮಾಡ್ತೀನಿ, ಕುತಂತ್ರಿ. ಇದೇ ಕೊನೆ. ಇನ್ನೊಂದ್ಸಲ ಬ್ರೋ ಹತ್ರ ಬಂದು ಅಕ್ಕನ ಹತ್ರ ಅದೇಳ್ತೀನಿ ಇದೇಳ್ತೀನಿ ಅಂತ ಪುಂಗಿ ಓದಿದ್ರೆ ಶಂಕ ಓದ್ಬಿಡ್ತೀನಿ. ಬಿಡೆ ಕೈನ, ಬಿಡಲೇ. ಹೆಂಗಿ ಚಿಕ್ಕಮ್ಮ ಆಕ್ಟಿಂಗ್? ನಿನ್ ಮೀಟಿಂಗ ಅದಿರ್ಲಿ. ಅದೇನು ಬ್ರೋ ಕೈ ಹಿಡ್ಕೊಂಡು ದರ ಅಂತ ಕರ್ಕೊಂಡು ಎಲ್ಲ ಹೋಗ್ತಿದ್ದೀರಾ? ಎಲ್ಗೆ? ಅಕ್ಕನ ಹತ್ರ. ಮಾಮ ಹತ್ರನಾ? ಯಾಕೆ? ಇಲ್ಲಿ ನೋಡಪ್ಪ ಪ್ರೀತು, ಪ್ರೀತಿಯ ಪಾರುಗೆ ಅಂತ ಬರ್ದಿದ್ದಾನೆ ನಿಮ್ಮಣ್ಣ. ಇದ್ರಲ್ಲಿ ತಪ್ಪೇನಿದೆ? ಹಾ, ತಪ್ಪೇನು ಇಲ್ಲಪ್ಪ. ಯಾಕಂದ್ರೆ ಇವರಿಬ್ರು ಪ್ರೀತಿ ಮಾಡ್ತಿರೋ ವಿಷಯ ನಿನಗ್ ಗೊತ್ತಲ್ವಾ? ಯಾಕೆ ಹಿಂಗ್ ನಗ್ತಿದ್ಯಾ? ಇನ್ನೇನ್ ಚಿಕ್ಕಮ್ಮ ಅಳ್ಬೇಕಾ? ಅಲ್ಲ ಚಿಕ್ಕಮ್ಮ, ಬ್ರೋ ಹೋಗಿ ಹೋಗಿ ಮನೆ ಕೆಲಸ ಲವ್ ಮಾಡ್ತಾನ. ಚಿಕ್ಕಮ್ಮ, ಇದನ್ನೇನಾದ್ರೂ ಹೋಗಿ ನೀವು ಮೊಮ್ಮ ಹತ್ರ ಹೇಳಿದ್ರೆ ಗ್ಯಾರಂಟಿ ಬಯಸ್ಕೊಂತೀರ. ಯಾಕೆ? ನೀವೇ ಒಂದ್ಸಲ ಯೋಚನೆ ಮಾಡಿ. ಹೋದ್ಸಲ ಯಾಮಿನಿಯವ್ರ ಮನೆಗೆ ಬಂದಾಗ ಬ್ರೋ ಹತ್ರ ಒಂದು ಲಾಕೆಟ್ ಇತ್ತಲ್ಲ, ಆ ಲಾಕೆಟ್ ಒಳಗಡೆ ಪಾರ್ವತಿ ಮತ್ತೆ ಬ್ರೋ ಫೋಟೋ ಅಂಟಾಕಿ ಮೊಮ್ಮ ಹತ್ರ ಬೈಸಕ್ಕೆ ಅಂತ ಒಂದು ಪ್ರಯತ್ನ ಮಾಡಿ ನೀವು ಸರಿಯಾಗಿ ಬೈಸ್ಕೊಂಡ್ರಲ್ಲ, ಮರ್ತ್ಬಿಟ್ರಾ? ಇವರಿಬ್ಬರ ಸಂಬಂಧದ ಬಗ್ಗೆ ನಾನು ಕನ್ಸಲ್ಲೂ ಯೋಚನೆ ಮಾಡಲ್ಲ. ಆದಿ ಫೋಟೋ ಜೊತೆ ಮನೆ ಕೆಲ್ಸದವಳ ಫೋಟೋನು ಹಾಕಿ ನನ್ನ ಪರ್ಸಲ್ಲಿ ನಾನೇ ಇಟ್ಕೋತೀನಿ ಅಂತ ಹೇಳೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನಾನು ಈಗ್ಲೂ ಆ ತಪ್ಪು ಮಾಡಿದ್ದೀನಿ ಅಂತ ನನ್ನ ಕೈಲೇ ನಂಬಕ್ ಆಗ್ತಿಲ್ಲ. ಈಗ ನನಗ್ ಸಿಂಡ್ರೆಲ್ಲ ಇದೆ ಅಂತಾನೆ ಇಟ್ಕೊಳ್ಳೋಣ, ಅದ್ರ ಲಕ್ಷಣಗಳು ಏನ್ ಹೇಳು ನೋಡೋಣ. ಇಲ್ಲದೆ ಇರೋದನ್ನ ಇದೆ ಅಂತ ಊಹಿಸ್ಕೊಳ್ಳೋದು ಅಲ್ವಾ? ಹೌದು. ಹಾಗಾದ್ರೆ ಅಕ್ಕನ್ ಬ್ಯಾಗ್ ಇಂದ ಆ ಲಾಕೆಟ್ ನ ತಗೊಂಡ್ ಬಂದಿದ್ದು ನಾನು. ಅದು ನನ್ ಕಣ್ಣಿಗೆ ಮಾತ್ರ ಕಾಣಿಸ್ಬೇಕಲ್ವಾ? ಎಲ್ರಿಗೂ ಹೇಗಪ್ಪ ಕಾಣಿಸುತ್ತೆ? ಆಕ್ಚುಲಿ ವಿ ಶುಡ್ ನೋಟ್ ದಿಸ್ ಪಾಯಿಂಟ್. ಮತ್ತೆ ಆ ಲಾಕೆಟ್ ಒಳಗಡೆ ನಾನೇ ಹೋಗಿ ಪಾರ್ವತಿ ಆದಿತ್ಯನ್ ಫೋಟೋನ ಹೇಗ್ ಹಾಕಿಸ್ತೀನಿ? ಅದು ನನ್ ಗಮನಕ್ಕೆ ಬರ್ದೇ ಇರೋ ಹಾಗೆ ನೋವೆ ಚಾನ್ಸೇ ಇಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ನನಗೆ ಯಾವ ಇಮ್ಯಾಜಿನೇಷನ್ ಸಿಂಡ್ರಲ್ಲೂ ಇಲ್ಲ, ಡ್ರಮ್ಮೂ ಇಲ್ಲ ಅಂತ. ತಪ್ಪು ಕಲ್ಪನೆ ಖಂಡಿತ ಇದೆ. ನೀನ್ ಹೇಗ್ ಹೇಳ್ತೀಯಾ? ಹೇಗೆ ಅಂದ್ರೆ ನೀವೀಗ ಆ ಕಾಯಿಲೆಯ 4th ಸ್ಟೇಜ್ ನ ಎಗರ್ಕೊಂಡು ದಾಟ್ಬಿಟ್ಟಿದ್ದೀರಾ. ಅಲ್ಲಪ್ಪ ಪ್ರೀತು, ಮೊನ್ನೆ ತಾನೇ 3rd ಸ್ಟೇಜ್ ಅಂದೆ, ಇವತ್ತಾಗ್ಲೇ 4th ಸ್ಟೇಜ್ ಅಂತ ಇದೆಯಾ? ಮೂಚಗಮ್ಮ, ನಿಮ್ಮೆಲ್ಲ ಹಣೆಗೂ ನಾನು ಹೇಳ್ತಿರೋ ಸತ್ಯ. ಈ 4th ಸ್ಟೇಜ್ ಅಲ್ಲಿ ನೀವು ಯಾವಾಗ ಏನ್ ಕೆಲಸ ಮಾಡ್ತೀರಂತ ನಿಮ್ಗೆ ಗೊತ್ತಾಗಲ್ಲ. ಇವಾಗ ನೀವು ಏನು ಆಗಿಲ್ಲ ಅನ್ಕೊಂಡು ಸೈಲೆಂಟ್ ಆಗಿದ್ರೆ ಕಾಯಿಲೆ ವಾಸಿ ಆಗುತ್ತೆ. ಇಲ್ಲ ಅಂದ್ರೆ ಗೋವಿಂದ ಗೋವಿಂದ. ಆಯ್ತಪ್ಪ, ಗಾಂಧೀಜಿ ಹೇಳಿರೋ ಹಾಗೆ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಮುಚ್ಕೊಂಡು ಅಯ್ಯೋ ಸೈಲೆಂಟ್ ಆಗಿ ಇಟ್ಬಿಡ್ತೀನಿ. ಸಿಂಡ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಪ್ರೀತು. ಥ್ಯಾಂಕ್ಸ್ ಅಲ್ಲಿ ಇರಲಿ. ಹೋಗ್ಬಿಟ್ಟು ಬೇಗ ಅದಕ್ಕೆ ಗಿಫ್ಟ್ ಕೊಡು, ಲೇಟ್ ಆಗ್ಬಿಡುತ್ತೆ. ಸರಿ ಪ್ರೀತು, ಹೊರಡ್ತೀನಿ.
ಅವ್ರದ್ದು ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಗಣಿ. ಈಗ ತಾನೇ ರಿಂಗ್ ಆಗ್ತಿದೆ ಅಂದ್ರೆ ಇವಾಗ ಸ್ವಿಚ್ ಆಫ್ ಅಂತಿದ್ದೀರಾ? ಬಾವ ನಂಗೆ ತುಂಬಾ ಭಯ ಆಗ್ತಿದೆ. ಯಾವ್ದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಕಂಪ್ಲೇಂಟಾ? ಯಾರ ಮೇಲೆ? ಅಪ್ಪನ ಮೇಲೆ. ನಮ್ಗೀಗ ಅಕ್ಕನ್ ಕಾಪಾಡ್ಕೊಳ್ಳೋದು ಅಷ್ಟೇ ಮುಖ್ಯ. ಬನ್ನಿ ಹೋಗಿ ಕಂಪ್ಲೇಂಟ್ ಕೊಡೋಣ. ಬೇಡ ಗಣಿ, ಸಾರ್ಥಿ ಉದ್ದೇಶ ಏನು ಅಂತ ಗೊತ್ತಿಲ್ಲದೆ ನಾವು ಸುಮ್ಮನೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕಾಗಲ್ಲ. ನಾವಿದಕ್ಕೆ ಬೇರೆ ಏನಾದ್ರು ದಾರಿನ ಹುಡುಕ್ಬೇಕು. ಗಣಿ, ಅವ್ರ ಕಾರಲ್ಲಿ ತಾನೇ ಹೋಗಿರೋದು, ನಾವ್ ಈಸಿಯಾಗಿ ಟ್ರೇಸ್ ಮಾಡ್ಬೋದು. ಇಲ್ಲ ಬಾವ, ಅವ್ರು ಹೋಗಿರೋದು ಕಾರಲ್ಲ, ಆಟೋದಲ್ಲಿ. ಆಟೋದಲ್ಲ? ಆಟೋ ನಂಬರ್ ಏನಾದ್ರು ನೋಡ್ಕೊಡ್ಯಾ? ಆಟೋ ನಂಬರ್ ಇಲ್ಲ ಬಾವ, ಆದ್ರೆ ಆಟೋ ಓನರ್ ನಮ್ಗೆ ತುಂಬಾ ಚೆನ್ನಾಗಿ ಪರಿಚಯ ಇದ್ದಾರೆ. ಯಾರು? ಆಟೋ ಮಂಜಣ್ಣ. ಸರಿ, ಅವ್ರ ನಂಬರ್ ಏನಾದ್ರು ಇದ್ಯಾ? ಅವ್ರ ನಂಬರ್ ಒಂದ್ ನಿಮಿಷ ಬಾವ, ಬರ್ತೀನಿ. ಇದ್ಯಾವ್ದಪ್ಪ ಇದು? ಹೊಸ ನಂಬರ್ ಇಂದ ಫೋನ್ ಬರ್ತಾ ಇದೆ. ಕಟ್ ಮಾಡ್ತಾ ಇದ್ದಾರೆ ಗಣಿ. ಇನ್ನೊಂದ್ಸತಿ ಮಾಡಿ ಬಾವ. ಇದೇನಿದು? ಪದೇ ಪದೇ ಫೋನ್ ಮಾಡ್ತಾನೆ ಇದಾರೆ, ಕಟ್ ಮಾಡಿದ್ರು ಬಿಡ್ತಾ ಇಲ್ಲ. ಮತ್ತೆ ಕಟ್ ಮಾಡ್ತಾ ಇದ್ದಾರೆ. ಇವ್ರು ಯಾಕೆ ಫೋನ್ ಕಟ್ ಮಾಡ್ತಾ ಇದ್ದಾರೆ? ಎಲ್ಲಿಗೆ ಹೋಗ್ಬೇಕಾಯ್ತು ಹನುಮಂತಣ್ಣ? ಹೇಳಿ, ಅಲ್ಲೇ ಬಿಡ್ತೀನಿ. ಪರವಾಗಿಲ್ಲ, ಇಲ್ಲೇ ಹತ್ರ ಇದೆ, ನಡ್ಕೊಂಡು ಹೋಗ್ತೀನಿ. ಸರಿ ಹನುಮಂತಣ್ಣ. ತುಂಬ ಥ್ಯಾಂಕ್ಸ್ ಅಪ್ಪ. ಸರಿ ಅಣ್ಣ. ಪದೇ ಪದೇ ಫೋನ್ ಬರ್ತಾನೆ ಇದೆಯಲ್ಲ. ಹಲೋ ಹಲೋ, ನಾನು ಆದಿತ್ಯ ಮಾತಾಡ್ತಾ ಇದ್ದೀನಿ. ಆದಿತ್ಯನಾ? ಯಾವ ಆದಿತ್ಯ? ಆದಿತ್ಯ ಅರಸನ್ ಕೋಟೆ. ಓ, ಅರಸನಕೋಟೆ ಆದಿತ್ಯ ಸಾರಾ? ಕ್ಷಮಿಸಿ ಸರ್, ಗೊತ್ತಾಗ್ಲಿಲ್ಲ. ನೀವೇನ್ ಸರ್ ನನ್ನಂತ ಬಡಪಾಯಿನ ನೆನೆಸ್ಕೊಂಡು ಫೋನ್ ಮಾಡಿದಿರಲ್ಲ ಸರ್? ಸ್ವಲ್ಪ ಹೊತ್ತಿಗೆ ಮುಂಚೆ ಹನುಮಂತು ಅವ್ರ ಮಗಳನ್ನ ಕರ್ಕೊಂಡು ನಿಮ್ಮ ಆಟೋ ಹತ್ತಿದ್ರಲ್ವಾ? ಹೌದು ಸರ್. ಅವ್ರೀಗ ನಿಮ್ಮ ಆಟೋದಲ್ಲೇ ಇದ್ದಾರಾ? ಇಲ್ಲ ಸರ್, ಈಗ ತಾನೇ ಇಳ್ಕೊಂಡೋದ್ರು. ಯಾಕೆ ಸರ್, ಏನು ವಿಷಯ? ಏನು ಇಲ್ಲ, ಜಸ್ಟ್ ಕೇಳಿದೆ. ಅವ್ರು ಇವಾಗ ಎಲ್ಲಿಗೆ ಹೋದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಇಲ್ವಲ್ಲ ಸರ್, ಫೋನ್ ಮಾಡ್ಬೇಕಾಗಿತ್ತು ಸರ್. ಮಾಡ್ದೆ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಛೇ, ಎಂತ ಕೆಲಸ ಆಗೋಯ್ತಲ್ಲ ಸರ್. ನೀವ್ ಮೊದ್ಲೇ ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಿದಿದ್ರೆ ಅವ್ರು ಸಿಕ್ಕಿರ್ತಾ ಇದ್ರು. ನಾನು ಗಾಡಿ ಓಡಿಸ್ತಾ ಇದ್ನಲ್ಲ, ಯಾವ್ದೋ ಕಂಪ್ನಿ ನಂಬರ್ ಅನ್ಕೊಂಡು ರಿಸೀವ್ ಮಾಡ್ಲಿಲ್ಲ ಸರ್. ಪರವಾಗಿಲ್ಲ ಬಿಡಿ. ಅವ್ರು ಎಲ್ಲಿ ಇಳ್ಕೊಂಡ್ರು? ಇಲ್ಲೇ ಕೆ ರೋಡ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇದೆಯಲ್ಲ ಸರ್, ಅಲ್ಲೇ ಇಳ್ಕೊಂಡ್ರು ಸರ್. ಮಂಜೋರೆ, ಹನುಮಂತು ಆಟೋದಲ್ಲಿ ಯಾವ ತರ ಇದ್ರು? ಅಂದ್ರೆ ಮಗಳ ಜೊತೆ ಮಾತಾಡ್ತಾ ಇದ್ರಾ ಅಥವಾ? ಇಲ್ಲ ಸರ್, ಅಪ್ಪ ಮಗಳು ಏನೂ ಮಾತಾಡ್ಲಿಲ್ಲ, ಸುಮ್ಮನೆ ಕೂತಿದ್ರು. ಯಾಕೆ ಸರ್? ಯಾಕೂ ಇಲ್ಲ, ಕೇಳಿದೆ ಅಷ್ಟೇ. ಮಂಜು, ಅವರು ಅಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಅಂತ ಏನಾದ್ರು ಹೇಳಿದ್ರಾ? ಇಲ್ಲ ಸರ್, ಇಲ್ಲೇ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದ್ರು ಅಷ್ಟೇ ಸರ್. ಸರಿ, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಗಣಿ, ಸದ್ಯಕ್ಕೆ ಸಾರ್ಥಿ ಮತ್ತೆ ಪಾರ್ವತಿ ಯಾವ ಏರಿಯಾದಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಬಾವ, ನಾನು ಬರ್ತೀನಿ ಬಾವ. ಬೇಡ ಗಣಿ, ನೀನಿಲ್ಲ ಇರು, ನಾ ಹೋಗಿ ಬರ್ತೀನಿ. ಸರ್, ಈ ಹುಡುಗಿನ ಏನಾದ್ರು ನೋಡಿದೀರಾ ಸರ್? ಕರೆಕ್ಟಾಗಿ ನೋಡಿ ಸರ್. ಹೇಗ್ ಕಾಣಿಸ್ತಾ ಇದೀನಿ?
ಥೇಟ್ ಮದ್ವೆ ಹೆಣ್ಣಿನ ತರನೇ ಕಾಣಿಸ್ತಾ ಇದೀನಲ್ವಾ? ಹಾ, ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ ಬಾ. ದೇವ್ರೆ, ಸಾರ್ತಿ ಪಾರ್ವತಿನ ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ನಂಬಿಕೆ ಮೇಲೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅವ್ರು ಅಲ್ಲಿಗೆ ಹೋಗಿರ್ಲಪ್ಪ, ನನ್ನ ನಂಬಿಕೆ ಸುಳ್ಳು ಮಾಡ್ಬೇಡ. ಮತ್ ಬೇಡ, ಅವ್ರು ಅಲ್ಲಿಗಲ್ದೆ ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ರು, ಆ ಸುಳ್ಳು ನನಗೆ ಸಿಗೋ ಹಾಗ್ಬೇಡಪ್ಪ. ಹಲೋ ಸರ್ ನಮಸ್ಕಾರ, ನಾನು ಗೊಬ್ಬರದಂಡಿ ಕುಮಾರ ಮಾತಾಡ್ತಾ ಇರೋದು. ಹಾ ಹೇಳಿ ಕುಮಾರ್ ಅವರೇ. ಏನಿಲ್ಲ ಸರ್, ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ ಡ್ರೈವರ್ ಹನುಮಂತಣ್ಣ ನಮ್ಮ ಅಂಗಡಿಗೆ ಬಂದಿದ್ರು. ಏನು, ಹನುಮಂತು ಅಲ್ಲಿಗೆ ಬಂದಿದ್ರಾ? ಹ್ಞೂ ಸರ್, ಪೆಸ್ಟಿಸೈಡ್ ತಗೊಂಡೋಗಕ್ಕೆ ಅಂತ ಬಂದಿದ್ರು. ಏನ್ ಹೇಳ್ತಾ ಇದ್ದೀರಾ? ಪೆಸ್ಟಿಸೈಡ್ ತಗೊಂಡ್ರಾ? ಹ್ಞೂ ಸರ್, ದುಡ್ಡು ಕೊಟ್ಟೋಗೋ ಅವಸರದಲ್ಲಿ ಕಾರ್ ಕೀನ ಇಲ್ಲೇ ಬಿಟ್ಟು ಹೋಗಿದ್ರು. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಸರ್. ಅಂದ್ರೆ ಸಾರ್ತಿ ಪಾರ್ವತಿನ ಅವ್ರ ಊರಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಆಯ್ತು. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ನಾನೇ ಅರಸನಕೋಟೆಗೆ ಬಂದು ಕೀ ಕೊಡ್ಲಾ ಅಥವಾ ಯಾರನ್ನಾದ್ರೂ ಕಳಿಸ್ತೀರಾ ಸರ್? ಅಯ್ಯೋ, ಈ ವಿಷಯ ಬಿಡಿ, ಆಮೇಲೆ ತಗೊಂಡ್ರಾಯ್ತು. ಅವ್ರು ಯಾವ ಕಡೆ ಹೋದ್ರು ಅಂತ ಗೊತ್ತಾ? ಇಲ್ಲೇ ನಮ್ಮ ಅಂಗಡಿ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರ್. ಸರಿ, ಥ್ಯಾಂಕ್ ಯು. ಓಕೆ ಸರ್. ಹೇಳಿ. ಅರ್ಚನೆ ಮಾಡಿಸ್ಬೇಕಿತ್ತು. ಯಾರ ಹೆಸರಲ್ಲಿ ಅರ್ಚನೆ ಆಗ್ಬೇಕಿತ್ತು? ಇವತ್ತು ನನ್ನ ಮಗಳು ಹುಟ್ಟಿದ ಹಬ್ಬ, ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಾಗಿತ್ತು ಪುರೋಹಿತ್ರೆ. ಬೇಡ ಅಪ್ಪ, ಅಂದ್ರೆ ನನಗ್ಯಾಕಪ್ಪ ಅರ್ಚನೆ? ನಿನ್ನ ಗಣಿ ಹೆಸರಲ್ಲಿ ಮಾಡಿಸ್ಬೇಕು. ಯಾಕಮ್ಮ? ನೀವಿಬ್ರು ಚೆನ್ನಾಗಿರ್ಬೇಕು. ಆ ದೇವರ ಆಶೀರ್ವಾದ ಇರ್ಬೇಕಾಗಿರೋದು ನಿಮ್ಮಿಬ್ರಿಗೆ. ನನಗೆ ಆ ದೇವರ ತರ ನೀನೇ ಇದೆಯಾ, ನಿನ್ನ ಆಶೀರ್ವಾದನೇ ಸಾಕು. ಈ ಕ್ಷಣ ನಿನ್ ಮನ್ಸಲ್ಲಿರೋದನ್ನ ಪ್ರಾಮಾಣಿಕವಾಗಿ ಹರಿಸಿದ್ರೆ ಸಾಕಪ್ಪ. ಹನುಮಂತು, ಗಣೇಶ ಇವ್ರ ಹೆಸರಲ್ಲಿ ಅರ್ಚನೆ ಮಾಡಿ. ಅಪ್ಪ, ನಾನ್ ಪ್ರದಕ್ಷಿಣೆ ಹಾಕೊಂಡ್ಬರ್ತೀನಿ. ಹಾ, ನನ್ನ ಮಗಳನ್ನ ಈ ರೀತಿ ಮದುಮಗಳ ಅಲಂಕಾರದಲ್ಲಿ ಧಾರೆ ಕೊಡ್ಬೇಕು ಅನ್ನೋದು ನನ್ನ ಕನಸಾಗಿತ್ತು. ಆದ್ರೆ ಅದು ಕನಸಾಗೆ ಉಳಿದೋಯ್ತು. ಅದನ್ನು ನೆರವೇರಿಸೋ ಶಕ್ತಿ ನೀನು ನನಗೆ ಕೊಡ್ಲಿಲ್ಲ. ಯಾವುದನ್ನು ಬೇಕೇ ಬೇಕು ಅಂತ ಹಠ ಹಿಡಿದಿರೋ ಮಕ್ಕಳು ಅಪರೂಪಕ್ಕೊಮ್ಮೆ ಇಂಥದ್ದು ಬೇಕು ಅಂತ ಹಠ ಹಿಡಿದಾಗ ಅದನ್ನ ಕೊಡಿಸೋ ಶಕ್ತಿ ಎಲ್ಲ ತಂದೆಯರ್ಗೂ ಕೊಡು ದೇವ್ರೆ. ಇಲ್ಲ ಅಂದ್ರೆ ನನ್ನ ಹಾಗೆ ನೋಡು, ಈ ಜನ್ಮದಲ್ಲಂತೂ ನನ್ನ ಮಗಳು ಮೆಚ್ಚಿದ ಹುಡುಗನ್ನ ಕೊಡ್ಸೋದಕ್ಕೆ ನನ್ನಿಂದ ಆಗ್ಲಿಲ್ಲ. ಮುಂದಿನ ಜನ್ಮದಲ್ಲಾದ್ರೂ ಅವಳ ಎಲ್ಲಾ ಆಸೆಗಳನ್ನು ಪೂರೈಸುವಂತ ಒಬ್ಬ ಶ್ರೀಮಂತ ತಂದೆಗೆ ಮಗಳಾಗಿ ಹುಟ್ಟಿಸು. ಮಗಳು ಕೇಳಿದ ಎಲ್ಲ ಆಸೆಯನ್ನು ಪೂರೈಸುವಂತ ತಂದೆಗೆ ಮಗಳಾಗಿ ಹುಟ್ಟಿಸು ಅವಳು. ಅರ್ಚಕರೇ, ಪ್ರಸಾದ. ಅರ್ಚಕರೇ,
ನನ್ನ ಮಗಳು ಹೊರಗಡೆ ಕೂತಿದ್ದಾಳೆ, ತುಂಬಾ ಹಸಿವು ಅಂತಿದ್ದಾಳೆ. ಇನ್ನೊಂದು ಪ್ರಸಾದ ಸಿಕ್ಕರೆ ಆಗ್ಬೋದು. ತುಂಬಾ ಉಪಕಾರ ಆಯ್ತು. ನನಗ್ ಒಪ್ಪೋ ಅಂತ ಸೀರೆನೆ ತಗೊಂಬಂದಿದ್ಯಾ. ತುಂಬಾ ಚೆನ್ನಾಗಿದೆ ಅಪ್ಪ. ನಾನು ಇಷ್ಟು ದುಬಾರಿ ಸೀರೆ ಉಟ್ಕೊಂಡಿರೋದನ್ನ ಯಾರಾದ್ರೂ ನೋಡಿದ್ರೆ ಇವತ್ತು ನನ್ ಹುಟ್ಟಬ್ಬ ಅನ್ಕೊಳಲ್ಲ, ನನ್ ಮದ್ವೆ ಅನ್ಕೋತಾರೆ. ಯಾಕಪ್ಪ ಈ ಮನೆಯಿಂದ ನನ್ನನ್ನ ಶಾಶ್ವತವಾಗಿ ಹೊರಗ್ ಕಳ್ಸೋ ತರ ದುಃಖ ಪಡ್ತಾ ಇದ್ಯಾ? ಅಕ್ಕ ಅಕ್ಕ ನಾನು ನಿನ್ ಜೊತೆನೆ ಬರ್ತೀನಿ ಅಕ್ಕ. ನನ್ನನ್ನ ಅಕ್ಕನ ಜೊತೆ ಬರ್ಬೇಡ ಅನ್ನೋ ಅಧಿಕಾರ ನಿನ್ಗೂ ಇಲ್ಲ ಅಪ್ಪ. ಗಣಿ ಹೊರಡವಾಗ್ಲೂ ತುಂಬಾ ಗಲಾಟೆ ಮಾಡ್ತಿದ್ದ. ಇನ್ನು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಅರಸನ್ ಕೋಟೆಗೆ ಹೋಗಿ ಹಾಗಾದ್ರೂ ಹೇಳಿ ಏನಾದ್ರೂ ರಾಧ ಅಂತ ಮಾಡಿದ್ರೆ ಸೆಕ್ಯೂರಿಟಿ ರಮೇಶ್ ಹೇಳಿ ಅವ್ನು ಬಂದ್ರೆ ಒಳಗ್ ಬಿಡ್ಬೇಡ, ನಾನು ಬಂದ ವಿಷಯ ಹೇಳ್ತೀನಿ ಅಂತ ಫೋನ್ ಮಾಡೋದು ಒಳ್ಳೇದು. ಕಿಲೋ 3 ಯಾಕೆ ಫೋನ್ ಮಾಡ್ತಿದ್ದಾರೆ? ಅಮ್ಮರೇ, ಹನುಮಂತು ಎಲ್ಲಿದೀಯಾ? ಅದು ಅಮ್ಮರೇ. ಓ, ಪಾರ್ವತಿನ ಕರ್ಕೊಂಡು ಆಚೆ ಹೋಗಿದ್ಯಾ ಅಲ್ವಾ? ಹಾ ಮರೇ, ಯಾಕೆ ಏನಾದ್ರೂ ಕೆಲಸ ಆಗ್ಬೇಕಿತ್ತ? ಈಗ್ಲೇ ಏನಿಲ್ಲ. ಆದಿ ಯಾಮಿನಿಯ ಮದುವೆಯ ನಿಶ್ಚಿತಾರ್ಥದ ದಿನ ಗೊತ್ತಾಗಿದೆ ಅಲ್ವಾ? ನನಗ್ ತುಂಬಾ ಕೆಲ್ಸ ಇರುತ್ತೆ, ಹೊರಗಡೆ ಹೋಗೋದಿರುತ್ತೆ, ನೀನೇ ಕರ್ಕೊಂಡು ಹೋಗ್ಬೇಕು. ನೆನ್ಪಿದೆ ತಾನೆ? ಆಮೇಲೆ ಇನ್ನೊಂದು ವಿಷಯ ಮರಿಬೇಡ, ನೀನೇ ಮುಂದೆ ನಿಂತು ಇವ್ರಿಬ್ರು ಮದ್ವೆನ ನಡೆಸ್ಕೊಡ್ತೀನಿ ಅಂತ ನನಗ್ ಮಾತು ಕೊಟ್ಟಿದ್ಯಾ. ಹಾ, ನಾಯಿಗಿರೋ ನೀಯತ್ತು ಮನುಷ್ಯರಿಗಿದು ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ಗಂತೂ ಇದೆ ಅಮ್ಮರೇ. ಛೇ, ಏನ್ ಮಾತು ಅಂತ ಆಡ್ತಿದೀಯ ಹನುಮಂತು? ನಿನ್ನನ್ ಯಾಕೆ ನಾಯಿಗೆ ಹೋಲಿಸ್ಕೊತಾ ಇದೀಯಾ? ನೀನು ನಿನ್ ಮಕ್ಕಳು ಎಲ್ಲ ಬರೀ ಕೆಲ್ಸದವ್ರು ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ಲ. ನಮ್ಮನೆ ಸದಸ್ಯರ ಥರಾನೇ. ಇನ್ನೊಂದ್ಸಲ ಯಾವತ್ತೂ ಹೀಗ್ ಮಾತಾಡ್ಬೇಡ. ನಿನಗೂ ನಿನ್ನದೇ ಆದಂತಹ ಘನತೆ ಗೌರವ ಇದೆ ಅನ್ನೋದನ್ನ ಮರಿಬೇಡ ಹನುಮಂತು. ಸರಿ, ಪಾರ್ವತಿನೂ ವಯಸ್ಸಿಗೆ ಬಂದಿದ್ದಾಳೆ. ನನಗೆ ನನ್ನ ಮಗನ ಮದುವೆ ಮಾಡೋ ಆತರ ಎಷ್ಟಿದೆಯೋ ಅಷ್ಟೇ ನಿನಗೂ ನಿನ್ನ ಮಗಳ ಮದುವೆ ಮಾಡಿ ಮುಗಿಸೋ ಆತರ ಇದ್ದೇ ಇರುತ್ತೆ ಅಂತ ನನಗ್ ಗೊತ್ತು. ಹೌದು ತಾನೆ? ಹೌದು ಅಮ್ಮರೇ, ಆತರ ಜೊತೆ ಕಾತ್ರನೂ ಇದೆ, ಬೇಗ ಮಾಡ್ಬೇಕು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನಮ್ಮರೇ? ಆದಷ್ಟು ಬೇಗ ಹುಡುಗನ್ ಹುಡುಕು. ನಿನ್ನ ಆಯ್ಕೆಯ ಹುಡುಗನ್ ಜೊತೆಗೆ ನಾನೇ ಮುಂದೆ ನಿಂತು ಪಾರ್ವತಿ ಮದ್ವೆನ ಮಾಡ್ಕೊಡ್ತೀನಿ. ಆಯ್ತು ಹನುಮಂತು, ಅವಳನ್ನ ಹೊರಗಡೆ ಎಲ್ಲ ಸುತ್ತಾಡಿಸ್ಕೊಂಡು ನಿನ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಗೆ ಸೇರ್ಕೊಳ್ಳಿ. ಪಾಪ ಅಖಿಲಮ್ಮನವರು ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ನನ್ನ ಮಗಳ ಮೇಲೆ. ಇಂಥವ್ರಿಗೆ ದ್ರೋಹ ಮಾಡ್ಬಿಟ್ಲಲ್ಲ. ನಾನು ತಗೊಂಡಿರೋ ನಿರ್ಧಾರನೇ ಸರಿ. ನಾನು ಪ್ರಸಾದದಲ್ಲಿ ವಿಷ ಹಾಕಿರೋದು ನಿನಗೆ ಗೊತ್ತಾ? ವಿಷ ಇದೆ ಅಂತ ಗೊತ್ತಿದ್ರು ಅಷ್ಟೊಂದು ಖುಷಿಯಾಗಿ ತಿಂದ್ಯಾ?
ಅಂದ್ರೆ ನಾನು ನಿನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದು ನಿನ್ಗೆ ಮೊದ್ಲೇ ಗೊತ್ತಿತ್ತಾ? ಹೌದಪ್ಪ. ಗಣೇಶನ್ ಹಬ್ಬದ ದಿನ ಅರಸನ್ ಕೋಟೆಗೆ ಬಂದಿದ್ದ ಗುರುಗಳಿಂದ ಅವತ್ತೇ ಸಾವಿನ ಸೂಚನೆ ಸಿಕ್ತು. ಆಯುಷ್ಯದ ರೇಖೆ ಹೊಯ್ದಾಟ ನಡೆಸ್ತಾ ಇದೆ. ಹರಸುವ ಕೈ ಹರಿತಾಗ್ತಾ ಇದೆ. ಹುಟ್ಟಿನಲ್ಲಿ ಸಾವಿನ ಛಾಯೆ ಗೋಚರಿಸ್ತಾ ಇದೆ. ಎಲ್ಲವೂ ದೈವೇಚ್ಛೆ. ಅವನ ಇಚ್ಛೆಗೆ ಅನುಸಾರವಾಗಿ ಎಲ್ಲವೂ ಎಲ್ಲದಕ್ಕೂ ನಾವು ಸಿದ್ಧರಾಗಿರಬೇಕು ಅಷ್ಟೇ. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲಾಗಲ್ಲ. ಅಷ್ಟೇ ಅಲ್ಲ, ನೀನ್ ಅವತ್ ಅಮ್ಮನ್ ಫೋಟೋ ಮುಂದೆ ನಿಂತ್ಕೊಂಡು ನನಗ್ ಸರಿಯಾದ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ದನ್ನು ಕೇಳಿಸ್ಕೊಂಡೆ ಅಪ್ಪ. ದೇವರ ಶಿಕ್ಷೆ ಕೊಡೋದಕ್ಕಿಂತಲೂ ನಾನೇ ಶಿಕ್ಷೆ ಕೊಡ್ತೀನಿ. ಬೇರೆ ದಾರಿ ಇಲ್ಲ ನನಗೆ. ನನ್ನ ಮನಸ್ಸಿನ ತೀರ್ಮಾನ ಏನು ಅಂತ ನಿನಗೆ ಗೊತ್ತಾಯ್ತಲ್ವಾ ಲಕ್ಷ್ಮಿ? ನನ್ನ ಕ್ಷಮಿಸ್ಬಿಡೆ ತಾಯಿ, ಕ್ಷಮಿಸ್ಬಿಡು ಲಕ್ಷ್ಮಿ. ನನಗಾಗ್ಲೇ ಮನವರಿಕೆ ಆಯ್ತಪ್ಪ. ನಾನ್ ಮನೆಗ್ ವಾಪಸ್ ಬರಲ್ಲ ಅಂತ ಗೊತ್ತಿದ್ದೆ. ಕೊನೆ ಸಲ ಯಜಮಾನ್ರಿಗೆ ಅರ್ಸನ್ ಕೋಟೆ ಅವ್ರಿಗೆ ಕಾಫಿ ತಿಂಡಿ ಮಾಡ್ಕೊಟ್ಬಿಟ್ಟು ಬಂದೆ. ಅಪ್ಪ, ನಾನ್ ಹೇಗೋ ಸಾಯ್ತೀನಿ, ಆದ್ರೆ ಕೊನೆ ಸಲ ಒಂದೇ ಒಂದ್ ಕೋರಿಕೆ, ಯಾವುದೇ ಕಾರಣಕ್ಕೂ ನೀನ್ ನನಗ್ ವಿಷ ಕೊಟ್ಟೆ ಅಂತ ದಯವಿಟ್ಟು ಯಾರ ಹತ್ರನೂ ಹೇಳ್ಕೋಬೇಡ. ಇಲ್ಲಿ ಸಾಯೋ ಮಕ್ಳಿಗಿಂತ ಸಾಯಿಸೋ ತಂದೆ ನೋವು ದೊಡ್ಡದಪ್ಪ. ಅದನ್ ಯಾರು ಅರ್ಥ ಮಾಡ್ಕೊಳ್ಳಲ್ಲಪ್ಪ. ನಾನ್ ಸತ್ತ ಮೇಲೆ ಈ ಪ್ರಪಂಚ ನಿನ್ನ ಕೊಲೆಗಾರ ಅಂತ ಅಷ್ಟೇ ನೋಡುತ್ತೆ ಹೊರತು ಮಗಳನ್ನ ಕೊಲ್ಲೋದಕ್ಕೆ ಮಗಳು ಮಾಡಿರೋ ತಪ್ಪೇ ಕಾರಣ ಅಂತ ಯಾರು ಯೋಚನೆ ಮಾಡಲ್ಲ. ನಿನ್ ನೋವೇನು, ನಿನ್ ಮನಸ್ಥಿತಿ ಎಂತದ್ದು ಅಂತ ನನಗ್ ಅರ್ಥ ಆಗಿದೆ ಅಪ್ಪ. ನನಗ್ ನಿನ್ ಮೇಲೆ ಇನ್ನೂ ಅದೇ ಗೌರವ, ಪ್ರೀತಿ, ಹೆಮ್ಮೆನೂ ಇದೆ ಅಪ್ಪ. ಬರೀ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಇನ್ 100 ಜನ್ಮಕ್ಕೂ ನಿನ್ ಮಗಳಾಗೆ ಹುಟ್ಟಬೇಕು ಅಂತ ಬಯಸ್ತೀನಪ್ಪ. ಅಪ್ಪ, ನಾನು ನಿನಗೆ ಮೋಸ ಮಾಡ್ಬಿಟ್ಟೆ ಅಪ್ಪ. ನನ್ನ ಕ್ಷಮಿಸ್ತೀಯ? ನನ್ ಪ್ರೀತಿಗಿಂತ ಅಖಿಲಮ್ಮ ನಿನ್ ಮೇಲೆ ಇಟ್ಟಿದಾರಲ್ಲ ನಂಬಿಕೆ, ಅದನ್ನ ನೀನು ಉಳಿಸ್ಕೋಬೇಕು. ಅದೇ ನ್ಯಾಯ ಅಪ್ಪ. ತಿನ್ಸಪ್ಪ, ಪ್ರಸಾದ ತಿನ್ಸು. ಅಪ್ಪ, ನಮ್ಮ ಲೆವೆಲ್ಗೆ ಅರಸನ ಕೋಟೆಯವ್ರನ್ನ ಕನಸಿನಲ್ಲೂ ನೆನ್ಸ್ಕೋಬಾರ್ದು. ಅಂತಾದ್ರಲ್ಲಿ ಆ ಮನೆ ಯುವರಾಜನ್ನೇ ಪ್ರೀತಿ ಮಾಡ್ತೀನಿ ಅಂದ್ರೆ ಅದು ರಾಜದ್ರೋಹ, ಮಹಾಪರಾಧ. ಪ್ರೀತಿ ಏನಿದ್ರು ಒಬ್ಬರ ನಂಬಿಕೆಯಿಂದ ಇನ್ನೊಬ್ಬರಿಗೆ ದ್ರೋಹ ಆಗಲ್ಲ ಅಂತ ಆದ್ರೆ ಮಾತ್ರ ಅಂತ ಸಂದರ್ಭಗಳಲ್ಲಿ ಪ್ರೀತಿ ಉಳಿಯುತ್ತೆ. ಇಲ್ಲಾಂದ್ರೆ ನಂತರ ಸತ್ತೋಗತ್ತಲ್ವಪ್ಪ.
ಪ್ರೀತಿ ಸುಳ್ಳಲ್ಲ ಅಂತ್ಯಲ್ಲ, ನನಗಷ್ಟು ಸಾಕು. ನಾನು ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಪ್ಪ. ಮಗಳೇ, ಜೀವನ ಪೂರ್ತಿ ನನ್ನ ಶಕ್ತಿ ಮೀರಿ ನಿನ್ನ ನೋಡ್ಕೊಂಡಿದ್ದೀನಿ. ನೀನ್ ಕೇಳಿದ್ದೆಲ್ಲ ಕೊಡ್ಸಿದ್ದೀನಿ. ನನ್ ಪ್ರೀತಿ ಕೊಡ್ಸು ಅಂತಿದ್ರೆ ಕೊಡಿಸ್ತಿದ್ಯಪ್ಪ. ನನಗ್ ಗೊತ್ತಿತ್ತಪ್ಪ, ಅದಕ್ಕೆ ನಾನು ನಿನ್ನ ಹತ್ರ ಕೇಳಲೇ ಇಲ್ವಲ್ಲಪ್ಪ. ಪಾರು, ಪಾರು, ನಿನ್ನಂತ ಮಗಳನ್ನ ಸಾಯಿಸಿ ನಾನ್ ಬದುಕಿರ್ತೀನೇನೆ. ಇಲ್ಲ, ನಾನ್ ಮಾಡಿದ ತಪ್ಪಿಗೆ ನನ್ಗೂ ಶಿಕ್ಷೆ ಆಗ್ಲೇಬೇಕು, ಪಶ್ಚಾತ್ತಾಪ ಆಗ್ಲೇಬೇಕು. ನಾನು ನಿನ್ ಜೊತೆ ಬರ್ತೀನಿ. ನೀನ್ ಇಲ್ದೇ ಇರೋ ಪ್ರಪಂಚ ನನ್ಗೂ ಬೇಡ. ನಿನ್ನ ಪ್ರೀತಿನ ಕಳ್ಕೊಂಡು ನೀನು ಬದುಕಿರೋದ್ರಲ್ಲೂ ಅರ್ಥ ಇಲ್ಲ. ಹಾಗೆ ನಿನ್ನ ಪ್ರೀತಿಗೆ ಒಪ್ಪಿಗೆ ಕೊಟ್ಟು ಅಖಿಲಮ್ನವ್ರ ನಂಬಿಕೆ ಕಳ್ಕೊಂಡು ಬದುಕಿರೋದ್ರಲ್ಲಿ ನನಗೂ ಅರ್ಥ ಇಲ್ಲ. ನಾವಿಬ್ರು ಈ ಸಮಾಜಕ್ಕೆ ಬೇಡವಾದವರು. ಈಗ ಪುತ್ರ ಶೋಕಂ ನಿರಂತರಂ ಅಂತಾರೆ, ಹಾಗೆ ಪುತ್ರಿ ಶೋಕಂ ಕೂಡ. ನಿನ್ ಜೊತೆ ನಾನು ಬರ್ತೀನಿ ಮಗಳೇ. ಪಾರು, 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 ಕಣ್ ಮುಚ್ಬೇಡ ಪಾರು, ಕಣ್ಬಿಡು ಪಾರು, ಕಣ್ಬಿಡು ಪಾರು. ಪಾರು, ಏನ್ ಸಾರ್ತಿ ನೀವು ಅನ್ಯಾಯವಾಗಿ ಪಾರು ಸಾಯಿಸೋದಲ್ಲ, ನೀವು ಸಾಯ್ತಾ ಇದ್ದೀರಲ್ಲ ಪಾರು. ಪಾರು, ಕಣ್ಬಿಡು ಪಾರು. ನೋಡಿ, ನಾನ್ ಬಂದಿದ್ದೀನಿ, ನಿನಗೇನು ಆಗಲ್ಲ. ಕಣ್ಬಿಡು, ಕಣ್ಬಿಡು ಪಾರು. ಯಜಮಾನ್ರೆ, ಕಡೆಗೂ ನಾನು ಸುಮ್ಮಂಗಿಯಾಗೆ ಸಾಯ್ತಾ ಇದ್ದೀನಿ. ನೋಡಿದ್ರೆ ನನ್ನ ಅದೃಷ್ಟನ. ಕೊನೆಗೂ ನನ್ ಕಣ್ಣನ್ ಮಡ್ಲಲ್ಲೇ ಪ್ರಾಣ ಬಿಡ್ತಾ ಇದ್ದೀನಿ. ಏನೇನೋ ಮಾತಾಡ್ಬೇಡ, ಏನೂ ಆಗಲ್ಲ. ನಿನ್ನ ಜೀವ ಪಾರು, ನಿನ್ನ ಬಿಟ್ಟು ನಾನು ಹೆಂಗಿರ್ಲಿ ಹೇಳು. ನಾನು ನಿನ್ಗೇನೋ ಆಗಕ್ಬಿಡಲ್ಲ, ಏನೋ ಆಗಕ್ಬಿಡಲ್ಲ. ಎದಳು ಪಾರು, ಎದಳು. ಕಣ್ಣ ನೀರು ಜಾರೋ ಮುನ್ನ ಉಸಿರಾಟ ಆರೋ ಮುನ್ನ ನೀ ಬಂದು ಸೇರಿಕೋ
ಮನೆಯಿಂದ ಹೊರಡುವಾಗ ಎಷ್ಟೆಲ್ಲ ಸುಳುವು ಕೊಟ್ಟೆ. ನನಗೆ ಅರ್ಥನೇ ಆಗ್ಲಿಲ್ಲ. ನಾನು ಮತ್ತೆ ಬರಲ್ಲ ಅಂತಾನು ಹೇಳ್ದೆ. ಆಗ್ಲೂ ನನಗೆ ಅರ್ಥನೇ ಆಗ್ಲಿಲ್ಲ. ಮಾಡ್ಬಿಟ್ಟೆ ಪಾರು, ದೊಡ್ಡ ತಪ್ಪಾಗ್ಬಿಟ್ಟೆ. ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಅದು ಇಷ್ಟು ದೊಡ್ಡ ಶಿಕ್ಷಣ ಹೇಳು ಪಾರು. ನೋಡು, ನೀನು ಆಚೆ ಬಂದಿದ್ದೀನಿ, ನೀನು ಉಳಿಸ್ಕೊಳ್ಳೋದಕ್ಕೆ ನಿನ್ನ ಆಚೆ ಬಂದಿದ್ದೀನಿ. ಹೇಳು ಪಾರು, ಹೇಳು ಪಾರು. ಇಲ್ಲ, ನೀನು ಹೇಳ್ತೀಯ. ಡಾಕ್ಟರ್ ಹೇಳಿದಾರೆ ಒಂದು ಸ್ವಲ್ಪ ಟೈಮ್ ತಗೊಳ್ತಾಳೆ, ಆಮೇಲೆ ಎದ್ದೇಳ್ತಾಳೆ ಅಂತ. ನಿನ್ಗೇನೂ ಆಗಲ್ಲ ಪಾರು, ನಿನ್ಗೇನೂ ಆಗಲ್ಲ. ನಾನಿನ್ನ ಉಳಿಸ್ಕೋತೀನಿ, ನಾನಿನ್ನ ಉಳಿಸ್ಕೋತೀನಿ. ಚೆನ್ನಾಗಿ ಓದಬೇಕು, ದೊಡ್ಡವನಾದ್ಮೇಲೆ ಒಳ್ಳೆ ಕೆಲ್ಸಕ್ಕೆ ಸೇರಿ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು. ಅಪ್ಪ ಹೇಳಿದ ಮಾತನ್ನು ಕೇಳಬೇಕು, ಅವ್ನ ಮನಸ್ಸಿಗೆ ನೋವು ಮಾಡಬಾರ್ದು. ಸರಿನಾ? ಅಕ್ಕ, ಪಾರು ಅಕ್ಕ ಬದುಕ್ತಾಳೆ ಅಲ್ವಾ? ಮನೆಗೆ ವಾಪಸ್ ಬರ್ತಾಳೆ ಅಲ್ವಾ ಅಕ್ಕ? ಕಣಿ, ಪಾರ್ವತಿ ಅವ್ರಿಗೆ ಏನೂ ಆಗಲ್ಲ ಕಣೋ, ಅವ್ರ ಮನೆಗೆ ವಾಪಸ್ ಬಂದೇ ಬರ್ತಾರೆ. ಅಕ್ಕಂಗೆ ಈಗ ಆಗಿರೋ ಕಾರಣ ಅಪ್ಪನೇ. ಅವ್ರ ಮನೆಗೆ ಬರಲಿ, ಅವ್ರಿಗಿದೆ. ಹಾಗೆಲ್ಲ ಹೇಳ್ಬಾರ್ದು ಕಣೋ. ಯಾವ ಅಪ್ಪನೂ ತಮ್ಮ ಮಕ್ಕಳಿಗೆ ಕೆಟ್ಟದನ್ನು ಬಯಸಲ್ಲ. ಮತ್ತೆ ನಮ್ಮಪ್ಪ ಕೆಟ್ಟದ್ದು ಬಯಸ್ತಿದ್ದಾರೆ. ಆದಿಭಾವನ ಪಾರ್ವತಿಯವರು ಪ್ರೀತಿ ಮಾಡ್ತಾ ಇರೋದು ಅಪ್ಪಂಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? ನನಗೆ ಯಾಕೋ ಅಕ್ಕ ವಿಷ ಕುಡ್ದಿರಲ್ಲ, ಅಪ್ಪನೇ ವಿಷ ಕುಡ್ಸಿರ್ತಾರೆ ಅನ್ಸ್ತಿದೆ. ಅಳ್ಬೇಡ ಗಣಿ, ಅಪ್ಪ ಹಾಗೆ ಮಾಡಿರ್ತಾರೆ ಅಂತ ಯೋಚನೆ ಮಾಡೋದ್ರ ಬದಲು ಪಾರ್ವತಿಯವರು ಬೇಗ ಹುಷಾರಾಗಿ ಬರಲಿ ಅಂತ ಪ್ರಾರ್ಥನೆ ಮಾಡೋಣ. ನೋಡು, ನೀನ್ ಅಳ್ಬೇಡ, ನಿನ್ನ ಹತ್ರ ನನಗೂ ಅಳು ಬರುತ್ತೆ. ಪಾರ್ವತಿಯವರಿಗೆ ನೀನ್ ಹೇಗ್ ತಮ್ಮನೋ ನನಗೂ ಹಾಗೆ ಅಲ್ವಾ? ಅಳ್ಬೇಡ. ಊಟ ಮಾಡಿದ್ಯಾ? ಇಲ್ಲ, ಬೆಳಗ್ಗೆ ಅಕ್ಕನೇ ತಿಂಡಿ ತಿನ್ಸಿದ್ದು, ಅದೇ ಕೊನೆ. ಅವ್ರೋದ್ ಗಾಬರಿಲಿ ಇರ್ಬೇಕಾದ್ರೆ ಆದಿಬಾಬಾ ಬಂದ್ರು. ಅಪ್ಪಂಗೆ ಅಕ್ಕಂಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬಂತು. ಅವ್ರನ್ನ ಹುಡ್ಕೊಂಡೋಗಿದ್ ಆದಿಬಾಬಂಗ್ ಫೋನ್ ಮಾಡಿದ್ರೆ ಅವರು ಫೋನ್ ತೆಗಿತಿಲ್ಲ. ಈ ಪರಿಸ್ಥಿತಿಲಿ ಊಟ ಹೇಗ್ ಮಾಡ್ಲಿ ಅಕ್ಕ? ನಿನ್ ನೋವು ನನಗೆ ಅರ್ಥ ಆಗತ್ತೆ ಗಣಿ. ಹಾಗಂತ ನೀನ್ ಹೀಗ್ ಖಾಲಿ ಹೊಟ್ಟೆಲಿದ್ರೆ ನಿನ್ ಆರೋಗ್ಯ ಹಾಳಾಗಲ್ವಾ? ಬಾ, ಮೊದ್ಲು ಊಟ ಮಾಡು. ಬೇಡ ಅಕ್ಕ, ಅಕ್ಕ ಆಸ್ಪತ್ರೆಯಲ್ಲಿ ಇರ್ಬೇಕಾರೆ ನಾನು ಹೇಗ್ ಊಟ ಮಾಡ್ಲಿ? ಎಲ್ಲಿ ನೋಡಿದ್ರು ಅಕ್ಕನೇ ಕಾಣಿಸ್ತಿದ್ದಾಳೆ. ನಿಮ್ಮಲ್ಲಿ ಕೂಡ ಅಕ್ಕ ಕಾಣಿಸ್ತಿದ್ದಾಳೆ ಗೊತ್ತಾ? ಅಮ್ಮ ಇದ್ದಿದ್ರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಇಲ್ವೋ ಗೊತ್ತಿಲ್ಲ. ಅಮ್ಮನ್ ತರನೇ ಪ್ರೀತಿ ಕೊಟ್ಟಿದ್ದಾಳೆ, ಕಾಳಜಿ ತೋರಿಸಿದ್ದಾಳೆ. ಅವಳನ್ನ ಬಿಟ್ಟು ನಾನಂತೂ ಇರಲ್ಲ, ಅವಳ ನನ್ಗೆಲ್ಲ. ಗಣಿ, ಅಳ್ಬಾರ್ದು ಗಣಿ. ಪಾರ್ವತಿಯವ್ರಿಗೆ ಏನೂ ಆಗಲ್ಲ. ನೋಡು, ಪಾರ್ವತಿಯವ್ರ ಮನೆಗೆ ಬಂದಾಗ ನೀನು ಊಟ ಮಾಡ್ಕೊಂಡು